ಕೆಲವರ ಪ್ರಕಾರ ಅದು ಶಿವನ ಲಿಂಗ, ಇನ್ನು ಕೆಲವರ ಪ್ರಕಾರ ಅದು ವಾಟರಿಂಗ್ ಫೌಂಟೇನ್. ಇಲ್ಲಿದೆ ಕಾಶಿ ವಿಶ್ವನಾಥ ದೇವಾಲಯ, ಅದರ ಪಕ್ಕದಲ್ಲೇ ಇದೆ ಗ್ಯಾನ್ವಾಪಿ ಮಸೀದಿ. ಆದರೆ ಇಂದು ಗ್ಯಾನ್ವಾಪಿ ಜಾಗದಲ್ಲಿ 2 ಧರ್ಮದ ಆಚರಣೆ ನಡೆಯುತ್ತದೆ. ಸುಮಾರು 200 ವರ್ಷಗಳ ನಂತರ ಗ್ಯಾನ್ವಾಪಿ ಮಸೀದಿಯ ಸ್ಥಳದಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಇತ್ತು ಎಂದು ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ 22 ವರ್ಷಗಳ ಕಾಲ ಈ ಪ್ರಕರಣದ ವಿಚಾರಣೆಯನ್ನು ಮುಂದೂಡಲಾಗಿತ್ತು. ಜನರು ಬಿಡದೆ 2019ರಲ್ಲಿ ಮತ್ತೆ ಆರ್ಕಿಯಾಲಜಿಕಲ್ ಸರ್ವೆ ನಡೆಸಬೇಕು ಎಂದು ಮತ್ತೆ ಅರ್ಜಿ ಸಲ್ಲಿಸಿದರು. ದೇವಾಲಯದಲ್ಲಿ ನಂದಿ ಮಸೀದಿಯ ವಜೂಖಾನೆಗೆ ಮುಖ ಮಾಡಿರುವುದನ್ನು ಗಮನಿಸಿ ಸುಪ್ರೀಂ ಕೋರ್ಟ್ ವಜೂಖಾನೆಯನ್ನು ಪರಿಶೀಲಿಸಲು ಅನುಮತಿ ನೀಡಿದರು. ವಜೂಖಾನದಲ್ಲಿರುವ ನೀರನ್ನು ಖಾಲಿ ಮಾಡಿದಾಗ ಅಲ್ಲಿ ಒಂದು ಲಿಂಗಾಕಾರದ ಕಲ್ಲು ಸಿಕ್ಕಿತು. ಕೆಲವರ ಪ್ರಕಾರ ಅದು ವಾಟರಿಂಗ್ ಫೌಂಟೇನ್, ಇನ್ನು ಕೆಲವರ ಪ್ರಕಾರ ಅದು ಶಿವನ ಲಿಂಗ. ಈ ವಿವಾದದ ವಿಚಾರಣೆ ಇನ್ನೂ ಕೋರ್ಟ್ನಲ್ಲಿಯೇ ಇದೆ. ಇನ್ನಷ್ಟು ಪರಿಶೀಲನೆ ಮಾಡಿದಾಗ ಹಿಂದೂ ಧರ್ಮಕ್ಕೆ ಸೇರಿದ ಹಲವಾರು ವಿಗ್ರಹಗಳು ಮತ್ತು ಗೋಡೆಯ ಮೇಲೆ ತ್ರಿಶೂಲದ ಚಿಹ್ನೆಗಳು ಪತ್ತೆಯಾದವು. ಹಾಗೆಯೇ ಕನ್ನಡ, ತೆಲುಗು, ಸಂಸ್ಕೃತದಲ್ಲಿ ಬರೆಯಲ್ಪಟ್ಟ ಹಲವು ಶಾಸ್ತ್ರೀಯ ಲಿಪಿಗಳು ಕೂಡ ಅಲ್ಲಿ ಪತ್ತೆಯಾದವು. ಎಲ್ಲದಕ್ಕಿಂತ ಒಂದು ದೊಡ್ಡ ಸಾಕ್ಷಿ ಎಂದರೆ ಮಸೀದಿಯ ಒಂದು ಗೋಡೆ ದೇವಾಲಯದ ಹಳೆಯ ಗೋಡೆಯಾಗಿತ್ತು. ಇದನ್ನೆಲ್ಲ ಪರಿಶೀಲಿಸಿದ ನಂತರ 2024ರಲ್ಲಿ ಸುಪ್ರೀಂ ಕೋರ್ಟ್ ಹಿಂದೂಗಳಿಗೆ ಗ್ಯಾನವಾಪಿಯ ಒಂದು ಭಾಗದಲ್ಲಿ ಪೂಜೆ ಮಾಡಲು ಅನುಮತಿಯನ್ನು ನೀಡಿದರು. ಇದು ಒಂದು ಸೆನ್ಸಿಟಿವ್ ಮ್ಯಾಟರ್. ಇನ್ನು ಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ನಡೆಯುತ್ತಲೇ ಇದೆ. ಇದೇ ಕಾಶಿ ವಿಶ್ವನಾಥ ದೇವಾಲಯದ ಕತೆ.